ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗಾಂಧಾರಿ ವಿದ್ಯೆ ಸಾಧನೆಯಿಂದ ಆಗತಕ್ಕಂತಹ ಪ್ರಯೋಜನಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಎಲ್ಲ ಪೋಷಕರು, ಬಹುಪಾಲು ಪೋಷಕರ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಶೈಕ್ಷಣಿಕ ಪ್ರಗತಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು. ಸೊ ಅದಷ್ಟೇ ಅಲ್ಲ, ಗಾಂಧಾರಿ ವಿದ್ಯೆ ಅನ್ನೋದು ಒಂದು ಸರ್ವತೋಮುಖ ವಿಕಾಸದ ದೃಷ್ಟಿಯಿಂದ ಯೋಗದ ಆಧಾರದ ಮೇಲೆ ಡಿಸೈನ್ ಆಗಿರ್ತಕ್ಕಂಥ ಒಂದು ಅದ್ಭುತವಾದ ಸಾಧನೆ. ಅದು ಎಲ್ಲ ಒಂದು ಪ್ರಯೋಜನಗಳನ್ನು ನಾನಿಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಲ್ಲದೇ ಪೂರ್ತಿ ವಿಡಿಯೋನ ನೋಡಿ. ಜೊತೆಗೆ ಪೂರ್ತಿ ವಿಡಿಯೋ ನೋಡೋದಲ್ಲದೇ ಇದಕ್ಕೆ ಟ್ಯಾಗ್ ಆಗಿರ್ತಕ್ಕಂಥ ಇನ್ನೊಂದು ವಿಡಿಯೋ, ಪೋಷಕರ ಅಭಿಪ್ರಾಯಗಳನ್ನು ಕೂಡ ನೀವು ಕೇಳಿಸ್ಕೊಳ್ಳಿ. ಆವಾಗ ಈಗ ನಾನಿಲ್ಲೇನು ನಿಮಗೆ ಪ್ರಯೋಜನಗಳನ್ನು ಹೇಳ್ತಾ ಇದ್ದೇನೆ, ಅದೆಲ್ಲವೂ ಇಂಪ್ಲಿಮೆಂಟೇಷನ್ ಆಗಿದೆಯಾ, ಅದು ಪ್ರಯೋಜನ ಆಗಿದೆಯಾ, ಫೀಡ್ಬ್ಯಾಕ್ಸ್ ಏನಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಥಿಯರಿ ಪ್ರಾಕ್ಟಿಕಲ್ ಆದಮೇಲೆ ಅದರಿಂದ ಬಂದಂಥ ಫಲ ಮೂರನ್ನು ಕೂಡ ನೀವು ನೋಡಿದಾಗ ನಿಮಗೆ ಇದರ ಸತ್ಯಾಸತ್ಯಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಶೈಕ್ಷಣಿಕ ಪ್ರಗತಿಗೆ ಇದು ಯಾವ ರೀತಿಯಲ್ಲಿ ಪೂರಕ ಆಗಿದೆ ಅನ್ನೋ ಪ್ರಶ್ನೆಯನ್ನೇ ಮೊದಲು ಇಟ್ಕೊಂಡು ನಾವು ಅರ್ಥ ಮಾಡ್ಕೋತಾ ಹೋಗೋದಾದರೆ, ಮನುಷ್ಯನಿಗೆ 3 ಎನರ್ಜಿ: ದೇಹ, ಮನಸ್ಸು ಮತ್ತು ಆತ್ಮಶಕ್ತಿ. ಈ 3 ಎನರ್ಜಿಯನ್ನು ಬಿಟ್ಟು 4ನೇದು ಮತ್ತು ಬೇರೆ ಏನೂ ಇಲ್ಲ. ಸೊ ಪ್ರಕೃತಿ ನಮಗೆ ಕೊಟ್ಟದ್ದು ಇದು. ನಮಗೆ ಶೈಕ್ಷಣಿಕ ಪ್ರಗತಿಗೆ ಬೇರೆ ಮನಸ್ಸು, ಇನ್ನೊಂದು ಪ್ರಗತಿಗೆ ಇನ್ನೊಂದು ಮನಸ್ಸು ಅಂತಿಲ್ಲ. ಎಲ್ಲದಕ್ಕೂ ಇರೋದು ಒಂದೇ ಮನಸ್ಸು. ಹಾಗಾಗಿ ನಾವು ಆಂತರಿಕವಾಗಿ ಶಕ್ತಿವಂತರಾದಾಗ ಎಲ್ಲ ರೀತಿಯ ಪ್ರಗತಿಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಯೋಗ ಹೇಳೋದು. ಯೋಗದ ಕೊನೆಯ 3 ಅಂಗಗಳು, ಅಷ್ಟಾಂಗ ಯೋಗದ ಕೊನೆಯ 3 ಅಂಗಗಳು ಧ್ಯಾನ, ಧಾರಣ, ಸಮಾಧಿ. ಈ 3 ಒಟ್ಟಿಗೆ ಘಟಿಸುವುದನ್ನು ನಾವು ಸಂಯಮ ಸಾಧನೆ ಅಂತ ಕರಿತೇವೆ. ಯಾವ ವ್ಯಕ್ತಿಗೆ ಸಂಯಮ ಸಾಧನೆ ಆಗಿದೆಯೋ ಅವನು ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಲಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ. ಯೋಗದಲ್ಲಿ ಈ 3 ಸಾಧನೆಗಳು ಯಾವುದು? ಯೋಗದ ಕೊನೆಯ 3 ಅಂಗಗಳು ಧ್ಯಾನ, ಧಾರಣ ಮತ್ತು ಸಮಾಧಿ. ಈ 3ನ್ನು ಆಂತರಿಕ ಸಾಧನೆಗಳು ಅಂತ ಕರಿತೀವಿ. ಇಲ್ಲಿ ಆಂತರಿಕ ಸಾಧನೆ ಆಗಬೇಕು. ಇವತ್ತು ಪೋಷಕರೆಲ್ಲ ಕೇಳ್ತಾ ಇದ್ದೀರಿ, ಮಕ್ಕಳಿಗೆ ಏಕಾಗ್ರತೆ ಕಡಿಮೆ ಇದೆ, ಗ್ರಹಣ ಶಕ್ತಿ ಕಡಿಮೆ ಆಗಿದೆ, ಮೆಮೊರಿ ಕಡಿಮೆ ಆಗಿದೆ. ಈ ಎಲ್ಲವೂ ಕೂಡ ಆಂತರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಇವೆಲ್ಲವೂ ಆಂತರಿಕವೇ. ಹಾಗಾಗಿ ಮಕ್ಕಳಲ್ಲಿ ಆಂತರಿಕ ವಿಕಾಸ ಆದಾಗ, ಸುಪ್ತ ಶಕ್ತಿಯ ಜಾಗೃತಿ ಆದಾಗ, ಮಕ್ಕಳಲ್ಲಿರ್ತಕ್ಕಂಥ ಒಂದು ಹಿಡನ್ ಪೊಟೆನ್ಷಿಯಾಲಿಟಿ ಅಂತೆ ಅದು ಜಾಗೃತ ಅವಸ್ಥೆಗೆ ಬರುತ್ತೆ. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿರೋದು. ಎಜುಕೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಎಜುಕೇಷನ್ ಅನ್ನೋದು ಇಟ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನೊಳಗೆ ಸುಪ್ತವಾಗಿ ಅಡಗಿರ್ತಕ್ಕಂತಹ ಜನ್ಮದತ್ತ ಸಾಮರ್ಥ್ಯಗಳು ಅಭಿವ್ಯಕ್ತಿಗೊಳ್ಳಬೇಕು. ಅದು ಜಾಗೃತ ಅವಸ್ಥೆಗೆ ಬರಬೇಕು. ಜಾಗೃತ ಅವಸ್ಥೆ ಇಂಥ ಸಾವಿರ ಪಟ್ಟು ಶಕ್ತಿ ನಮ್ಮ ಸುಪ್ತ ಮನಸ್ಸಿಗಿರುತ್ತೆ. ಸೊ ಇಂತಹ ಒಂದು ಅದ್ಭುತ ಶಕ್ತಿಯ ಮಹತ್ವವನ್ನು ನಾವು ತಿಳ್ಕೊಳ್ಳೋದಲ್ಲದೆ ಅದರ ಪ್ರಯೋಜನವನ್ನು ನಾವು ಪಡಿತಾ ಹೋದರೆ, ಆಂತರಿಕ ವಿಕಾಸ ಆದಾಗ ಮಕ್ಕಳಲ್ಲಿ ಏನನ್ನು ಬೇಕಾದರೂ ಸಾಧಿಸುವಂತಹ ಒಂದು ಆತ್ಮಬಲ, ಮನೋಬಲಗಳು ಉಂಟಾಗುತ್ತೆ. ಇದು ಈ ಸಾಧನೆಯ ಮಹತ್ತರವಾದಂತಹ ಉದ್ದೇಶ. ಸೊ ಇದು ನಿಮಗೆ ಎಲ್ರಿಗೂ ಕೂಡ ಗಮನದಲ್ಲಿರಲಿ. ಒಂದು ಸಾರಿ ಏಕಾಗ್ರತೆ, ಗ್ರಹಣ ಶಕ್ತಿ ಹೆಚ್ಚಾದ ನಂತರದಲ್ಲೇ ಸ್ಮರಣೆ ಅನ್ನೋದು ತಾನಾಗಿ ವರ್ಕ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಗಾಂಧಾರಿ ವಿದ್ಯೆ ಚಿತ್ತವೃತ್ತಿಗಳ ಮೊದಲನೆಯದು ಯಾವುದು? ಪ್ರಮಾಣದ ಮೇಲೆ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಪ್ರಮಾಣ ಅಂದರೆ ಏನಂದರೆ ಇದ್ದದ್ದನ್ನೇ ಇದ್ದಂತೆ ಗ್ರಹಿಸುವುದು. ಬರಿಗಣ್ಣಿನಿಂದ ನಾವು ಏನನ್ನು ನೋಡ್ತಾ ಇದ್ದೇವೆ, ಏನನ್ನು ಅನುಭವಿಸ್ತಿದ್ದೀವೋ ಆ ಎಲ್ಲವನ್ನು ಕೂಡ ಅತೀಂದ್ರಿಯ ಶಕ್ತಿಯಿಂದನೂ ಕೂಡ ಮನುಷ್ಯ ಗ್ರಹಿಸಬಹುದು. ಸೊ ಅಂತಹ ಒಂದು ಶಕ್ತಿಯಲ್ಲಿ ಉಂಟಾಗುತ್ತೆ. ಇದಾದ ಮೇಲೆ ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಡೆವಲಪ್ ಆಗುತ್ತೆ. ನನ್ನಿಂದ ಆಗಲ್ಲ, ನನ್ನೊಳಗೆ ಏಕಾಗ್ರತೆ ಇಲ್ಲ, ಗ್ರಹಣ ಶಕ್ತಿ ಇಲ್ಲ ಅನ್ನುವಂತಹ ಮಕ್ಕಳು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಇಂದ್ರಿಯಗಳಿಂದ ಗ್ರಹಿಸುವುದನ್ನಲ್ಲದೆ ಅತೀಂದ್ರಿಯ ಶಕ್ತಿಯಿಂದ ಕೂಡ ನಾನು ಗ್ರಹಿಸ್ತಾ ಇದ್ದೀನಿ, ಅದನ್ನು ಪ್ರಾಕ್ಟಿಕಲ್ ಆಗಿ ಸ್ವತಃ ತಾನೇ ಅನುಭವಿಸಿದಾಗ ಅವನಿಗೊಂದು ಒಳಗಡೆ ಒಂದು ರಿಯಲೈಸೇಷನ್ ಆಗುತ್ತೆ. ಅರೆ ಹೌದಲ್ಲ, ನನ್ನೊಳಗೆ ಇಂಥ ಎಲ್ಲ ಶಕ್ತಿಗಳಿದೆಯಲ್ಲ, ಈ ಎಲ್ಲ ಶಕ್ತಿಗಳನ್ನು ನಾನು ಬಳಸ್ಕೊಂಡ್ರೆ ನಾನು ಕೂಡ ಬೆಳಿಬೋದು, ನಾನು ಕೂಡ ವಿಕಾಸ ಆಗಬಹುದು ಅನ್ನುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್, ಒಳಗಡೆ ಒಂದು ಸೆಲ್ಫ್ ರಿಯಲೈಸೇಷನ್ ಉಂಟಾದಾಗ ಅದು ಅವನನ್ನು ಸಾಧನೆ ಕಡೆ ಕರ್ಕೊಂಡು ಹೋಗುತ್ತೆ. ಇದು ಈ ಸಾಧನೆಯ ಮಹತ್ತರವಾದಂತಹ ಉದ್ದೇಶ. ಇಲ್ಲಿ ಮಕ್ಕಳು ಯೋಗದ ಬಹಳ ಅತ್ಯಂತ ಮುಖ್ಯವಾದಂಥ ಒಂದು ಭಾಗ ಯಾವುದು? ಧ್ಯಾನ ಮತ್ತು ಪ್ರಾಣಾಯಾಮ ಸಾಧನೆಗಳನ್ನು ಮಾಡ್ತಾರೆ. ಆಧ್ಯಾತ್ಮ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು
ವಿಷಯಗಳನ್ನು ಇಲ್ಲಿ ಅವರು ಅಭ್ಯಾಸ ಮಾಡ್ತಾರೆ. ಥಿಯರಿ ಅಲ್ಲ, ಕಂಪ್ಲೀಟ್ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ. ಇವತ್ತು ಎಲ್ಲರಿಗೂ ಕೂಡ ಏಕಾಗ್ರತೆ ಹೆಚ್ಚಾಗಬೇಕು ಇದೆ, ಆದರೆ ಆ ಏಕಾಗ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನು ಸಾಧನೆಗಳನ್ನು ಮಾಡಬೇಕು ಮತ್ತು ಅದನ್ನು ಸರಿಯಾದ ಪದ್ಧತಿ ಒಳಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದರಿಂದ ನಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. 64 ವಿದ್ಯೆಗಳನ್ನು ಕಲಿತಾ ಇದ್ದಂಥ ದೇಶದಲ್ಲಿ ಇವತ್ತು 6 ಸಬ್ಜೆಕ್ಟ್ಗೆ ಒದ್ದಾಟ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ರಹಸ್ಯಗಳು ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಸಾಧನೆ ಅಂತಹ ಒಂದು ಯೋಗ ಆಧ್ಯಾತ್ಮದ ಸಾಧನೆಗಳನ್ನು ಋಷಿ ಪರಂಪರೆಯಲ್ಲಿ ಏನಿತ್ತು ಅನ್ನೋದನ್ನು ಇವತ್ತು ನಾವು ಮಕ್ಕಳಿಗೆ ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಅದರ ಪ್ರಯೋಜನವನ್ನು ಕೂಡ ಸಾವಿರ ಮಕ್ಕಳು ಇವತ್ತು ಪಡ್ಕೊಳ್ತಾ ಇದ್ದಾರೆ. ಸೊ ತಾವು ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಇನ್ನು ಇದು ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಪೂರಕವಾಗಿದೆ ಅಂತಲೇ ತಿಳ್ಕೊಳ್ಳೋದಾದರೆ, ಒಂದು ಸಾರಿ ಮನಸ್ಸು ಸರಿಯಾದರೆ ಮನಸ್ಸು ಸರಿಯಾದರೆ ದೇಹ ಕೂಡ ಸರಿಯಾಗುತ್ತೆ. ಮನಸ್ಸು ಮತ್ತು ದೇಹ ಇವೆರಡು ಬೇರೆ ಬೇರೆ ಅಲ್ಲ, ಇವೆರಡು ಒಂದೇ. ಇದನ್ನೇ ಅದ್ವೈತ ಅಂತ ಕರೆದಿರೋದು. ಸೊ ಇವೆರಡು ಒಂದೇ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಇವತ್ತು ಮನುಷ್ಯನಿಗೆ ಬರತಕ್ಕಂಥ 80% ಕಾಯಿಲೆಗಳಿಗೆ ಮನಸ್ಸೇ ಕಾರಣ. ಒಂದು ಮನಸ್ಸು ಸರಿ ಹೋಯಿತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಇವತ್ತು ಮೆಡಿಸಿನ್ಗಳ ಕಂಡುಹಿಡಿದಿರೋದು ಬಹುಪಾಲು 70%ಗಿಂತ ಹೆಚ್ಚು ಮನುಷ್ಯನ ಕಾಯಿಲೆಗಳಿಗೆ ಇವತ್ತು ಔಷಧಿಗಳನ್ನು ಇನ್ನೂ ಕೂಡ ವಿಜ್ಞಾನ ಕಂಡುಹಿಡಿಯೋಕ್ಕಾಗಿಲ್ಲ. ಆದರೆ ಅದೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಇದನ್ನೇ ಮಹಾತ್ಮ ಬುದ್ಧ ಹೇಳಿರೋದು ಏನು, ವಾಟ್ ವಿ ಆರ್ ಈಸ್ ದ ರಿಸಲ್ಟ್ ಆಫ್ ವಾಟ್ ವಿ ಹ್ಯಾವ್ ಥಾಟ್. ನಾವೇನಾಗಿದ್ದೇವೆ ಅನ್ನೋದು ನಾವು ಏನನ್ನು ಯೋಚಿಸುತ್ತೇವೆ ಅನ್ನೋದರ ಫಲಿತಾಂಶ ಅಂತ ಹೇಳ್ತಾರೆ ಅವರು. ನಾವು ನಿನ್ನೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ವಿ ಅಂದರೆ ಇವತ್ತು ಕೂಡ ನಾವು ಪಾಸಿಟಿವ್ ಆಗಿದ್ವಿ. ನಿನ್ನೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಸಕಾರಾತ್ಮಕ ಚಿತ್ತ ಸಕಾರಾತ್ಮಕ ಚಿತ್ತಕ್ಕೆ ಜನ್ಮ ಕೊಡುತ್ತೆ, ನಕಾರಾತ್ಮಕ ಚಿತ್ತ ನಕಾರಾತ್ಮಕ ಚಿತ್ತಕ್ಕೆ ಜನ್ಮ ಕೊಡುತ್ತೆ ಅಂತ ಬುದ್ಧರು ಹೇಳ್ತಾರೆ. ಹಾಗೆ ಮಕ್ಕಳಲ್ಲಿ ಸಕಾರಾತ್ಮಕತೆಯನ್ನು ಹುಟ್ಟಿಸುವುದು. ನನ್ನಿಂದ ಆಗಲ್ಲ ಅಂತ ಇದ್ದಂಥವನು ಕಣ್ಣು ಮುಚ್ಚಿಯೂ ಕೂಡ ನಾನು ಗ್ರಹಿಸ್ತಾ ಇದ್ದೀನಿ ಅಂದಾಗ ಎಸ್ ನನ್ನಿಂದ ಆಗುತ್ತೆ. ಏಕಾಗ್ರತೆ ಕಡಿಮೆ ಇದೆ ಅಂತ ಅಂದ್ಕೊಂಡವನು ಏಕಾಗ್ರತೆ ಚೆನ್ನಾಗಿದೆ ಅಂತ ಅವನಿಗೆ ಸ್ವತಃ ಅನುಭವ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಸುಪ್ತ ಶಕ್ತಿ ಜಾಗೃತ ಆದಾಗ ಕಾಮಧೇನು ಅಂತ ಕರಿತೀವಿ ನಾವು. ಸುಪ್ತ ಮನಸ್ಸೇ ನಮಗೆ ಕಾಮಧೇನು. ನಮಗೆ ಕೇಳಿದ್ದನ್ನೆಲ್ಲ ಕೊಡುವ ಶಕ್ತಿ ಕಾಮಧೇನು, ಅದೇ ನಮ್ಮ ಸುಪ್ತ ಮನಸ್ಸು. 1000 ಪಟ್ಟು ಜಾಗೃತ ಮನಸ್ಸಿಗಿಂತ 1000 ಪಟ್ಟು ಶಕ್ತಿಯನ್ನು ನಾವು ಸುಪ್ತ ಮನಸ್ಸಿಗೆ ಹೊಂದಿದ್ದೇವೆ. ಸೊ ಅಂಥ ಒಂದು ಅದ್ಭುತವಾದ ಶಕ್ತಿಯನ್ನು ನಾವು ಪ್ರಯೋಜನಕ್ಕೆ ಪಡ್ಕೊಳ್ತಾ ಇಲ್ಲ. ಇದು ಆ ಒಂದು ಶಕ್ತಿಯನ್ನು ಪಡ್ಕೊಳ್ಳುವಂಥ, ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಅವಕಾಶ. ಇದನ್ನು ಆತ್ಮದ ಕಾರ್ಯ ಅಂತ ಕೂಡ ನಾವು ಕರಿತೀವಿ, ಥರ್ಡ್ ಐ ಅಂತ ಕರಿತೀವಿ, ಗಾಂಧಾರಿ ವಿದ್ಯೆ 6ನೇ ಇಂದ್ರಿಯ ಅಂತ ಕರಿತೀವಿ. ಸೊ ಇಂದ್ರಿಯಾತೀತ ಶಕ್ತಿ, ದಿವ್ಯ ದೃಷ್ಟಿ, ಅತೀಂದ್ರಿಯ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಇದನ್ನು ಕರೀತಾ ಇದ್ದೀವಿ. ಇದನ್ನು ಆತ್ಮದ ಕಾರ್ಯ ಅಂತ ಕೂಡ ಕರಿತೀವಿ. ಸೊ ಮನುಷ್ಯನಿಗೆ ಆತ್ಮಶಕ್ತಿಯ ಒಂದು ಜಾಗೃತಿ ಆದಾಗ, ಒಂದು ಸೆಲ್ಫ್ ರಿಯಲೈಸೇಷನ್ ಆದಾಗ ಅವನಿಗೊಂದು ವಿಲ್ ಪವರು, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಯಾವತ್ತೂ ಕೂಡ ನಾವು ಮಕ್ಕಳಿಗೆ ಮಹಾನ್ ವ್ಯಕ್ತಿಗಳನ್ನು ತೋರಿಸಿ ಹೇಳ್ತಾ ಇದ್ದೀವಿ. ಮಹಾನ್ ವ್ಯಕ್ತಿಗಳಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು ನಿಮ್ಮೊಳಗೂ ಇದೆ ಕಣಪ್ಪ, ನೀವು ಕೂಡ ಮಹಾನ್ ವ್ಯಕ್ತಿ ಆಗಬಹುದು, ಅಂಥದ್ದೇ ಸಾಮರ್ಥ್ಯ ನಿಮ್ಮೊಳಗೂ ಇದೆ ಅನ್ನೋದನ್ನು ನಾವಿವತ್ತು ಮಕ್ಕಳಿಗೆ ತೇರಿ ಹೇಳ್ತಾ ಇದ್ದೀವಿ. ಆದರೆ ಅಂತಹ ಯಾವುದಾದ್ರೂ ಒಂದಿಷ್ಟು ಶಕ್ತಿಗಳನ್ನು ಮಕ್ಕಳಲ್ಲಿ ಜಾಗೃತ ಅವಸ್ಥೆಗೆ ತಂದು ಕೊಟ್ಟರೆ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನಮ್ಮಪ್ಪ ಹೇಳೋದು ಸರಿ ಇದೆ, ನಮ್ಮಮ್ಮ ಹೇಳ್ತಾ ಇರೋದು ನಿಜ, ನಮ್ಮ ಗುರುಗಳು ಹೇಳ್ತಾ ಇರೋದು ಕೂಡ ನಿಜ ಇದೆ, ನನ್ನೊಳಗೂ ಈ ಥರ ಶಕ್ತಿ ಇದೆಯಲ್ಲ ಅಂತ ಅವನಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಮಕ್ಕಳು ನಿಮ್ಮ ಮಾತನ್ನು ಕೂಡ ಕೇಳೋಕ್ಕೆ ಶುರು ಮಾಡ್ತಾರೆ, ನಿಮ್ಮ ಮಾತನ್ನು ನಂಬುತ್ತಾರೆ, ಪ್ರಾಕ್ಟಿಕಲಾಗಿ ಅನುಭವಿಸ್ತಾರೆ. ಬಿಕಾಸ್ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅನ್ನೋದು ಬರೋದು ಯಾವಾಗ ಅಂತ ಹೇಳಿದ್ರೆ, ಮನುಷ್ಯನಿಗೆ ಕಾನ್ಫಿಡೆನ್ಸ್ ಬರೋದು ಅನುಭವಗಳಾದಾಗ ಮಾತ್ರವೇ. ಬರೀ ಥಿಯರಿಗಳನ್ನು ಓದ್ಕೋತಾ ಕೂತ್ಕೊಂಡ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಥಿಯರಿಗಳು ನಮಗೆ ಇನ್ಸ್ಪೈರ್ ಮಾಡುತ್ತೆ, ನಮ್ಮನ್ನು ಆ ದಾರಿ ಕಡೆ ಹೋಗೋಕ್ಕೆ ಒಂದು ಹುರುಪನ್ನು ಕೊಡುತ್ತೆ ಹೊರತು ಅದು ಭರವಸೆಗಳನ್ನು ಉಂಟು ಮಾಡೋದಿಲ್ಲ. ಭರವಸೆಗಳು ಹುಟ್ಟೋದು ನಮಗೆ ಅನುಭವಗಳಾದಾಗ ಮಾತ್ರ. ಸೊ ಆ ದೃಷ್ಟಿಯಿಂದ ಮಕ್ಕಳಲ್ಲಿ ತಮ್ಮೊಳಗಿರ್ತಕ್ಕಂಥ ಶಕ್ತಿ ತನಗೇ ಅನುಭವ ಆದಾಗ ಅವನೊಳಗೊಂದು ಭರವಸೆ ಹುಟ್ಟುತ್ತೆ. ಆ ಭರವಸೆ ಅವರನ್ನು ಹೆಚ್ಚಿನ ಮಟ್ಟದ ಸಾಧನೆಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಈ ಒಂದು ಸಾಧನೆಯಲ್ಲಿ ನೀವು ಕಂಡುಕೊಳ್ಬಹುದು. ಹೀಗೆ 100 ರೀತಿಯ ಪ್ರಯೋಜನಗಳನ್ನು ನೀವು ಇದರಲ್ಲಿ ನೋಡಬಹುದು. ಹಾಗೆಯೇ ಇದನ್ನು ಪೀನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಶನ್ ಅಂತ ಕರಿತೀವಿ ನಾವು. ವೈಜ್ಞಾನಿಕವಾಗಿ ಪೀನಿಯಲ್ ಗ್ಲ್ಯಾಂಡ್ಗೆ ಎಂತಹ ಶಕ್ತಿ ಇದೆ ಅಂತ ಹೇಳಿದರೆ, ಪೀನಿಯಲ್ ಗ್ಲ್ಯಾಂಡ್ ಇಡೀ ನಮ್ಮ ಶರೀರವನ್ನು, ನಮ್ಮ ಮನಸ್ಸು ಸಂಪೂರ್ಣ ನಮ್ಮನ್ನು ಹ್ಯಾಂಡಲ್ ಮಾಡ್ತಿರೋದೇ ಪೀನಿಯಲ್ ಗ್ಲ್ಯಾಂಡ್ ಗ್ರಂಥಿ ಅಂತೇಳಿ.
ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ ಮೆಡಿಸಿನ್ಸನ್ನು ಕೂಡ ಅದು ಪ್ರೊವೈಡ್ ಮಾಡುತ್ತೆ ಅಂತ ವಿಜ್ಞಾನ ಹೇಳುತ್ತೆ ಇವತ್ತು. ಸೊ ಅಂತಹ ಒಂದು ಶಕ್ತಿ ಈ ಒಂದು ಸಾಧನೆಗೆ ಇದೆ. ಸೊ ಈ ಸಾಧನೆಯ ಪ್ರಯೋಜನವನ್ನು ಪಡ್ಕೊಳ್ಳಿ. ಇದು ಓವರಾಲ್ ಡೆವಲಪ್ಮೆಂಟ್ ಸಲುವಾಗಿ ಆಗುವಂಥದ್ದು. ಓಕೆ, ನಾವು ಸುಲಭದಲ್ಲಿ ನಿಮಗೆ ಲಿಸ್ಟ್ ಔಟ್ ಮಾಡಿಕೊಡ್ಬೋದು. ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ಗ್ರಹಣ ಶಕ್ತಿ ಡೆವಲಪ್ ಆಗುತ್ತೆ, ಹೀಗೆ ಒಂದು ಇಷ್ಟುದ್ದಲ್ಲಿ ಇಷ್ಟು ಕೊಡ್ಬೋದು. ಆದರೆ ಅದು ಹೇಗೆ ಆಗುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರುತ್ತೆ. ಓಕೆ, ಇವತ್ತು ಲಿಸ್ಟ್ ಮಾಡೋದು ಸುಲಭ, ಆದರೆ ಆ ಲಿಸ್ಟು ಹೆಂಗಾಗುತ್ತೆ, ಆ ಸಾಧನೆ ಹಿಂದೆ ಯಾವ ರೀತಿಯ ಪ್ರೊಸೆಸ್ಸನ್ನು ಮಾಡಿದಾಗ ಆ ಸಾಧನೆಗಳಾಗುತ್ತೆ, ಯಾವ ರೀತಿಯಲ್ಲಿ ಅದು ರಿಸಲ್ಟ್ ಬರುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ಇಲ್ಲಿ ಆ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ತೆಗೆದುಕೊಳ್ತಾ ಹೋಗ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಇದನ್ನು ವಿಸ್ತಾರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೋಬೇಕು. ಜಸ್ಟ್ ಫಾರ್ ಲಿಸ್ಟ್ ಕೊಡೋದಾದ್ರೆ ಏನು ದೊಡ್ಡ ವಿಷಯ ಅಲ್ಲ. 100 ಲಾಭಗಳನ್ನು ಲಿಸ್ಟ್ ಮಾಡಿ ಕೊಟ್ಬಿಟ್ಟು ಸೊ ಅಲ್ಲ, ಅದನ್ನು ಸವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಕೇಳಿಸ್ಕೊಳ್ಳಿ. ಇವತ್ತು ಪೋಷಕರೆಲ್ಲ ಏನು ಮಾಡ್ತೀರಾ, ಮಕ್ಕಳಿಗೆ ಏನಾದ್ರು ಪ್ರೋಗ್ರೆಸ್ ಕಡಿಮೆ ಆದ ತಕ್ಷಣ ಏನು ಮಾಡ್ತೀವಿ ಅಂದರೆ, ಪಕ್ಕದಲ್ಲಿ ಯಾರಾದ್ರು ಟ್ಯೂಷನ್ ಮಾಡೋರು ಇದ್ದಾರೇನೋ ಅಂತ ಹುಡುಕ್ತೀವಿ. ಟ್ಯೂಷನಲ್ಲಿ ಹೋಗ್ತೀವಿ, ಮಕ್ಕಳನ್ನು ಹಾಕ್ತೀವಿ, ಅಲ್ಲೇನಾದ್ರು ಒಂದಿಷ್ಟು ಪ್ರಗತಿ ಬಂತಾ, ಓಕೆ. ಬರಲಿಲ್ಲ ಅಂದರೆ ಸಿಲೆಬಸ್ ಚೇಂಜ್ ಮಾಡೋದು, ಸಿಲೆಬಸ್ ಚೇಂಜ್ ಮಾಡಿದ್ದೆಲ್ಲೂ ಬರಲಿಲ್ಲ ಅಂದರೆ ಸ್ಕೂಲ್ ಚೇಂಜ್ ಮಾಡೋದು, ಸ್ಕೂಲ್ ಚೇಂಜ್ ಮಾಡಿದ ಮೇಲೂ ಬರಲಿಲ್ಲ ಅಂದರೆ ಏನು ಮಾಡೋದು, ಆವಾಗ ಊರನ್ನೇ ಚೇಂಜ್ ಮಾಡಿಬಿಡು. ಈ ಊರೇ ಸರಿ ಇಲ್ಲ, ಈ ಊರಲ್ಲಿ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಯಾವುದೋ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ಬಿಡೋದು. ವಾಪಸ್ 4-5 ವರ್ಷ ಬಿಟ್ಟು ತಿರುಗಿ ನೋಡಿದ್ರೆ ನೀವು ಯಾವ ಊರು ಸರಿ ಇಲ್ಲ, ಯಾವ ಊರಲ್ಲಿ ಸ್ಕೂಲ್ ಸರಿ ಇಲ್ಲ ಅಂತ ಬಿಟ್ಟು ಹೋಗಿದ್ರು, ಅದೇ ಊರಲ್ಲೇ ಯಾವುದೋ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದುವಂಥ ಹುಡುಗ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ. ಹಾಗಾದರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಮನುಷ್ಯ ತನ್ನೊಳಗೆ ತಾನು ಬದಲಾದರೆ ಉಳಿದದ್ದೇನು ಬದಲಾವಣೆ ಮಾಡೋವಂಥ ಅವಶ್ಯಕತೆಯೇ ಇರೋದಿಲ್ಲ. ಸೊ ಆ ದೃಷ್ಟಿಯಿಂದ ಗಾಂಧಾರಿ ವಿದ್ಯೆಯ ಮೂಲ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳನ್ನು ತಮ್ಮೊಳಗೆ ತಮ್ಮನ್ನು ಬದಲಾಯಿಸುವಂಥದ್ದು. ವ್ಯಕ್ತಿ ತನ್ನೊಳಗೆ ತಾನು ಬದಲಾಗಬೇಕು. ಬುದ್ಧ ಬೋಧಿ ವೃಕ್ಷದ ಕೆಳಗೆ ಕೂತಿದ್ದಕ್ಕೆ ಜ್ಞಾನೋದಯ ಆಯಿತು ಅಂಥೇಳಿ ನಾವೆಲ್ಲ ಹೋಗಿ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡ್ಬಿಟ್ರೆ ಜ್ಞಾನೋದಯ ಆಗುತ್ತೇನೋ? ಬುದ್ಧತ್ವ ಬರೋದು ಒಳಗಿಂದನೇ ಹೊರತು ಹೊರಗಡೆಯಿಂದ ಅಲ್ಲ. ಹಾಗೆ ನಾವು ಮಕ್ಕಳ ಪ್ರಗತಿಯನ್ನು ಹೊರಗಡೆಯಿಂದ ಹುಡುಕಿದರೆ ಅದೆಲ್ಲೂ ಸಿಗೋದಿಲ್ಲ, ಒಳಗಡೆಯಿಂದ ಹುಡುಕಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಜನ ಮಕ್ಕಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಸಾಕಷ್ಟು ವಾದ ವಿವಾದಗಳ ನಡುವೆಯೂ ಕೂಡ ಗಾಂಧಾರಿ ವಿದ್ಯೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅದು ಅಷ್ಟು ಒಳ್ಳೆಯ ಒಂದು ಫಲಿತಾಂಶವನ್ನು ಇವತ್ತು ಪ್ರಪಂಚಕ್ಕೆ ಕೊಟ್ಟಿದೆ. ಸೊ ಅದನ್ನು ಅಷ್ಟು ಸಿಸ್ಟಮೆಟಿಕ್ ಆಗಿ ನಾವು ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಓಕೆ, ಸೊ ಇದು ಯಾವುದೋ 1-2 ಲಾಭಗಳಲ್ಲ, ಇದರಲ್ಲಿ ಎಲ್ಲ ಲಾಭಗಳು ಇದೆ. ಒಂದು ಸಾರಿ ಭೂಮಿ ಫಲವತ್ತಾಯಿತು ಅಂತಂದರೆ ನೀವು ಅದರಲ್ಲಿ ಏನು ಬೇಕಾದರೂ ಬೆಳಿಬೋದು. ಹಾಗೆ ಮನುಷ್ಯನ ಮನಸ್ಸು, ದೇಹ ಎಲ್ಲವೂ ಕೂಡ ಸರಿ ಹೋದಾಗ, ಮತ್ತು ಇಲ್ಲಿ ದೇಹ ಹೆಂಗೆ ಸರಿ ಹೋಗುತ್ತೆ, ಫುಡ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತೀವಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯೋಗದ ಪ್ರಕಾರ ಅವ್ರಿಗೆ ಆ ಅವೇರ್ನೆಸ್ಸನ್ನು ನೋಡ್ತೀವಿ. ಇದಾದಮೇಲೆ ಸಾಕಷ್ಟು ಜನ ಮಕ್ಕಳು ಜಂಕ್ ಫುಡ್ಡನ್ನು ಸ್ಟಾಪ್ ಮಾಡಿದ್ದಾರೆ. ಸರಿ ಹೋಯ್ತಲ್ಲ, ಜಂಕ್ ಫುಡ್ ಸ್ಟಾಪ್ ಆಯ್ತು ಅಂದರೆ ನಿಮ್ಮ ಮಕ್ಕಳ ಆರೋಗ್ಯ 80% ಸರಿ ಆಯಿತು ಅಂತ. ಓಕೆ, ಸೊ ನಿದ್ದೆ ಸರಿ ಹೋಗುತ್ತೆ. ಧ್ಯಾನ ಸಾಧನೆಯಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಧ್ಯಾನ ಕೇವಲ ಮನಸ್ಸಿಗೆ ಅಷ್ಟೇ ಅಲ್ಲ, ನಿಮ್ಮ ಇಡೀ ನಿಮ್ಮ ಸ್ಥಿತಿಗತಿಗಳನ್ನೇ ಕೂಡ ಅದು ಸುಧಾರಿಸಿಬಿಡುತ್ತೆ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೂ ಕೂಡ ಸೊಲ್ಯೂಷನ್ನೇ ಧ್ಯಾನ. ಒಂದು ಧ್ಯಾನ ನಿಮ್ಮ 100 ಸಮಸ್ಯೆಗಳನ್ನು ಸರಿಪಡಿಸುತ್ತೆ. ಹಾಗೆ ಒಂದು ಗಾಂಧಾರಿ ವಿದ್ಯೆ ಇದು ಸಂಪೂರ್ಣ ಧ್ಯಾನವನ್ನೇ ಅವಲಂಬಿಸಿರುವಂಥದ್ದು. ಪೂರ್ಣ ಧ್ಯಾನ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಹಾಗೆ ಧ್ಯಾನ ಸಾಧನೆಯಿಂದ ಮಕ್ಕಳಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಪ್ರಗತಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಇದು ನಾನು ಥಿಯರಿಟಿಕಲಾಗಿ ಎಷ್ಟೇ ಹೇಳಿದರೂ ಕೂಡ ನಿಮಗೆ ಕಮ್ಮಿನೇ. ಇದನ್ನು 2-3 ಗಂಟೆಗಳ ಕಾಲ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಅಷ್ಟೊಂದ ನೀವು ಕೇಳಿಸ್ಕೊಳ್ಳೋದಿಲ್ಲ ವೀಡಿಯೋಗಳು. ಅದಕ್ಕೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಸೊ ಉಳಿದಂತೆ ನೀವು ಪೋಷಕರ ಅಭಿಪ್ರಾಯಗಳನ್ನು ಕೇಳಿಸ್ಕೊಳ್ರಿ. ಒಂದಂತೂ ನಾನು ಹೇಳೋದೇನೆಂದರೆ, ಒಂದು ಮನಸ್ಸು ದೇಹ ಎರಡೂ ಸರಿ ಹೋಯಿತು ಅಂತ ಹೇಳಿದರೆ, ಆತ್ಮಶಕ್ತಿ ಜಾಗೃತಿ ಆಯಿತು ಅಂತ ಹೇಳಿದರೆ, ನಿಮ್ಮೊಳಗೆ ಎಲ್ಲ ರೀತಿಯ ಸಾಧನೆಗಳು ಕೂಡ ಶುರುವಾಗುತ್ತೆ, ಎಲ್ಲ ಪ್ರಗತಿನೂ ಕೂಡ ಶುರುವಾಗುತ್ತೆ. ಅದು ಕೇವಲ ಶೈಕ್ಷಣಿಕ ಪ್ರಗತಿ ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ನಿಮ್ಮ ಆನಂದವೂ ಕೂಡ ಹೆಚ್ಚಾಗುತ್ತೆ. ಸೊ ಹೀಗೆ ಒಂದು ಅದ್ಭುತವಾದಂತಹ ಸ್ಥಿತಿಯನ್ನು, ನಮ್ಮೊಳಗಿರತಕ್ಕಂತಹ ಒಂದು ಅದ್ಭುತವಾದ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳೋದು ಇದರ ಒಂದು ಮಹತ್ತರವಾದಂತಹ ಉದ್ದೇಶ. ಈ ಸಾಧನೆಯನ್ನು ಎಲ್ಲರೂ ಕೂಡ ಮಾಡಿರಿ ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚಸ್ ಏನಿರುತ್ತೋ ಅದಕ್ಕೆ ತಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗವಹಿಸ್ರಿ. ಎಲ್ಲರೂ ಕೂಡ ಒಂದು ಸಾರಿ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಭಾಗವಹಿಸ್ರಿ, ಅಥವಾ ಒಂದು ಕ್ಲಾಸು ನಮ್ಮದೆಲ್ಲ ಫ್ರೀ ಇರುತ್ತೆ. ಇಂಟ್ರಾಕ್ಷನ್ ಪ್ರೋಗ್ರಾಮ್ ಆಗಲಿ, ನೀವು ಡೆಮೋ ನೋಡ್ತೀನಿ ಅಂತೇಳಿದರೆ
ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ನಾನು ನೋಡ್ಬೋದಾ ಅಂತ ಹೇಳಿದ್ರೆ ಆರಾಮಾಗಿ ಬಂದು ನೀವು ಅಲ್ಲಿ ಭಾಗವಹಿಸಿ ನೋಡೋಕೆ ಅವಕಾಶ ಇರುತ್ತೆ. ಅದನ್ನು ಭಾಗವಹಿಸಿ ನೋಡಿರಿ. ಪೋಷಕರ ಅಭಿಪ್ರಾಯಗಳನ್ನು ತಪ್ಪದೇ ಕೇಳಿಸ್ಕೊಳ್ರಿ. ಯಾಕೆ ಅಂತ ಹೇಳಿದ್ರೆ ನಾನೇನೇ ಹೇಳಿದರೂ ಕೂಡ ಎಲ್ರಿಗೂ ಅನಿಸೋದೇನೆಂದರೆ ಅವ್ರವ್ರ ಪ್ರಾಡಕ್ಟು ಅವ್ರವ್ರ ಸರ್ವಿಸ್ ಬಗ್ಗೆ ಎಲ್ಲರೂ ಅವ್ರವ್ರದ್ದು ಹೊಗಳವ್ರೆ ಅಲ್ವಾ. ಸೊ ಎಲ್ಲರೂ ಅವ್ರವ್ರ ಬಗ್ಗೆ ಅವರು ಪಾಸಿಟಿವ್ ಆಗಿ ಹೇಳ್ತಾರೆ ಅಂತ ನಿಮಗೆ ಅನಿಸುತ್ತೆ. ಆದರೆ ಅದನ್ನು ಪೋಷಕರ ಅಭಿಪ್ರಾಯಗಳನ್ನು ಕೇಳಿಸ್ಕೊಂಡಾಗ ಮಾತ್ರ ನಿಮಗೆ ಅದರ ಸತ್ಯಾಸತ್ಯತೆಗಳು ಅರ್ಥ ಆಗುತ್ತೆ. ಓಕೆ. ಸೊ ಜೈ ಗುರುದೇವ್. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಬಯಸ್ತಾ ಇವತ್ತಿನ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಇನ್ನೊಂದು ವಿಷಯದಲ್ಲಿ ನಾನು ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.